ಹತ್ತಿ ಕತ್ತಿ ಕೈ ಹಂಗಾಗೈತೆ ನೋಡ್ರಿ ಇಲ್ಲಿ ಕೆಂಪಗಾಗ್ಬಿಟ್ಟೈತಪ್ಪ ಅದು ಹಿಡ್ದಾರಾತ. ಅದು ಹಂಗೆ ಬೇಸ್ ಹತ್ತಿ ಇಕ್ಕಿ ನಿನ್ನೆ ಉರಿ ಬಂದ್ಬಿಟ್ಟದ ಕೈ. ಇವತ್ತೊಂದು ಸ್ವಲ್ಪ ಉರಿ ಬರ್ತೈತಿ, ನಾಳೆಗೆ ಹುಲ್ಲು ಹಂಗೈತಿ ಅದು, ಹಂಗಾಗಿ ಆ ಥರ ಆಗೈತಿ. ಹೊಸದು ಈಗ ತಂದ್ರೆ ತಗ ಇಟ್ಟಿಟ್ಟು ಹುಲ್ಲು ಬರ್ತೈತೆ ನೋಡ್ರಿ. ಬರೇ ಅರ್ಗಿರೋದ್ರ ಜೊತೆಗೆ ಇದೇನು ಹಂಗೆ ಕಳೆ ತೆಗ್ದಿರೋದಾರಲ್ಲ ಏನಲ್ಲ, ಬರೀ ಅರ್ಗಿರೋ ಹುಲ್ಲು ಇಷ್ಟೊಂದು ಬರ್ತೈತಿ. ಇದಕ್ಕೆ ಹುಲ್ಲಿಗೆ ಮಳೆ ಅನ್ನೋದು ಬೇಡ ನೋಡಿ. ಇದಕ್ಕೆ ಬರೀ ಬಿಸಿಲಿನಾಗ ಬೆಳೆದು ಬಿಡ್ತೈತಿ ಇದು. ರೈತ ಅನ್ನ ಕೊಡುವ ದಾತ. ಹಾಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಜುಲೈ 11ನೇ ತಾರೀಕು 2026. ನಿನ್ನೆ ಏನು ಅರಗಿದ್ವಲ್ಲ ಅದು ಒಂದಿಷ್ಟು ಉಳಿಸಿದ್ವಿ, ಅದನ್ನ ಈಗ ಅರ್ಗಕ್ಕೆ ಬಂದಿವಿ. ನಿನ್ನೆ ಯಾಕೆ ಉಳಿಸಿದ್ವಿ ಅಂತಂದ್ರೆ ಭರ್ಜರಿ ಹುಲ್ಲು ಐತೆ, ಅದಕ್ಕೋಸ್ಕರ. ಇದು ನೋಡ್ರಿ ಗಿಡ ಚೆನ್ನಾಗಿ ಈ ಅರ್ಗಾದಾದ್ಮೇಲೆ ಇದಕ್ಕೆ ನೀರು ಹಾಕೋದ ನಂದು ಕೆಲಸ. ಫಸ್ಟ್ ನೀರು ಹಾಕಿ ಸಗಣಿ ಗೊಬ್ಬರ ರೆಡಿ ಮಾಡೋಕ್ಕೆ ಹೇಳಿ ನಮ್ಮ ಮನೆಗೆ ತುಂಬಿಡು ಅಂತ ಹೇಳಿದ್ದೆ. ತುಂಬಿಟ್ಟಿಲ್ಲ ಅಂದ್ರೆ ತುಂಬ್ಕೊಂಡು ತಗೊಂಬರ್ತೀನಿ. ಇದಿಷ್ಟು ಅರಗಿದ್ವಲ್ಲ ನಿನ್ನೆ, ಇನ್ನೊಂದು ಸ್ವಲ್ಪ ಐತೆ ಅರಗೋದು. ಇಲ್ಲಿ ಹುಲ್ಲು ಕಾಣ್ತೈತೆ ನೋಡ್ರಿ, ಇದಿಷ್ಟು ಅರಗ್ತೇವೆ ಇವತ್ತು. ಅರಗಿಬಿಟ್ಟು ಮುಂದೆ ಕೆಲಸ ನೋಡ್ತೇವೆ ಅಂತೆ. ಈಗ ಟೈಮ್ ನೋಡಿದ್ರೆ ಕರೆಕ್ಟ್ 7:11 ಆಗೈತಿ. ಇಲ್ಲೇ ಬಿಟ್ಟಿದ್ವಿ ನಿನ್ನೆ ಕುಂಟಿ ಸಾಮಾನಿಗೆ ಮನೆಯೆಲ್ಲ ಇಲ್ಲೇ ಇದ್ವು. ನೀರಿಲ್ಲೇ ಆಡ್ಲಪ್ಪ. ನೋಡ್ಕೊಂಡ್ರೆ ಅದ್ರ ಹತ್ರ ಯಾವಾಗ ಎತ್ತಿ ಬಿಡ್ತಾನೆ ಗೊತ್ತಿಲ್ಲ ಅವನು. ಆಯಕ್ಕೆ ಬಂದ್ರೆ ಬಂದ. ಹೊಸದು ಈಗ ತಂದ್ರೆ ತಗ ಇಟ್ಟಿಟ್ಟು ಹುಲ್ಲು ಬರ್ತೈತೆ ನೋಡ್ರಿ. ಬರೇ ಅರ್ಗಿರೋದ್ರ ಜೊತೆಗೆ ಇದೇನು ಹಂಗೆ ಕಳೆ ತೆಗ್ದಿರೋದಾರಲ್ಲ ಏನಲ್ಲ, ಬರೀ ಅರ್ಗಿರೋ ಹುಲ್ಲು ಇಷ್ಟೊಂದು ಬರ್ತೈತಿ. ಇದಕ್ಕೆ ಹುಲ್ಲಿಗೆ ಮಳೆ ಅನ್ನೋದು ಬೇಡ ನೋಡಿ. ಇದಕ್ಕೆ ಬರೀ ಬಿಸಿಲಿನಾಗ ಬೆಳೆದು ಬಿಡ್ತೈತಿ ಇದು. ನಾವು ಹಾಕಿರೋ ಬೆಳೆ ಆದ್ರೆ ಮಳೆ ಇಲ್ಲ ಅಂದ್ರೆ ನಾನು ಯಾವ ನಾಯಿ ಅಂತ ಮಾತಾಡ್ಸಲ್ಲ, ಹಂಗೆ ನಿಂತ್ಬಿಡ್ತಾವೆ ಬೆಳೆ. ಭರ್ಜರಿ ಹುಲ್ಲಾಗೈತಿ. ಈಗ ಇದಿಷ್ಟು ಅರ್ಗಿದ್ವಿ. ಈಗ ಇಲ್ಲಿಂದ ಅಲ್ಲಿವರೆಗೆ ಅರ್ಗ್ಯಾವ, ಇನ್ನೊಂದು ಸ್ವಲ್ಪ ಐತಿ. ಈಗ ಅರ್ಗಿರೋ ಅಷ್ಟೇ ಎಷ್ಟೈತಿ ಇನ್ನು. ಯಾಕ ಸುಮ್ಮನೆ ನಿಂತ್ಕೊಳ್ರ, ಮಾಡಾತು. ಇವಾಗ ಆದ್ರೆ ಹಾಕ್ಬೋದು, ಹೇಳೋಕ್ಕಾಗಲ್ಲ. ಜುಬುರು ಮಳೆ ಏನು ದೊಡ್ಡದಾಗಲ್ಲ, ಆದ್ರಷ್ಟು ಜುಬುರು ಆಗ್ಬೋದು. ನೋಡ್ರಿ ಎಷ್ಟು ತುಸ ಹುಲ್ಲಾತ ಇದು. ಒಂದು ಕುಂಟೆ ಹಿಂಗೆ ಹಾಕ್ಯಂಬರತ್ತಿಗೆ ಹಂಗಾಗ್ಬಿಟ್ಟಿದ್ರೆ ಒಂದು ಗಂಟೆ ಆಗೇ ಬಿಡ್ತೈತಿ, 5 ನಿಮಿಷಕ್ಕೆ ನಿಂತಾರ ನೋಡಿ. ದೊಡ್ಡ ಎತ್ತುಗಳನ್ನಾರ ಹಿಂಗೆ ನಿಲ್ತಾವೇನು? ಇವನು ಜೋಕ್ಮಾರಿ ಅವನು ಯಾವ ಹೊತ್ನಾಗ ಆಯಕ್ಕೆ ಬರ್ತಾನ ಅನ್ನೋದು ನಮಗೆ ಗೊತ್ತಾಗಲ್ಲ. ನಿನ್ನೆ ವಿಡಿಯೋದಾಗ ಅದು ಬ್ಲರ್ ಎಲ್ಲ ಕಾಣಕತ್ತೈತಿ. ನಿನ್ನೆ ವಿಡಿಯೋ ಅಷ್ಟೊಂದು ನೀಟಿಲ್ಲ, ಅದು ನಾನು ಗಮನ ಕೊಟ್ಟು ನೋಡಲಿಲ್ಲ. ಕ್ಯಾಮ್ರದ ಮ್ಯಾಗ ಏನೋ ಲೆನ್ಸ್ ಮೇಲೆ ಏನೋ ಕುಂತಿತ್ತು, ಅದು ನೋಡಲಿಲ್ಲ. ಹಂಗಾಗಿಬಿಟ್ಟು ನೀಟಾಗಿ ಕಂಡಲ್ಲ ವಿಡಿಯೋ ಎಲ್ಲ. 2 ಕುಂಟೆ ಹಾಕ್ಯಂಡು ನಾನು ನಮ್ಮಪ್ಪ ಅರ್ಗಕ್ಕಚ್ಚೇವಿ. ಈ ವರ್ಷ ಇವ್ರು ಏನೇನು ಮಾಡಿದ್ರು ಅನ್ನೋದು ನಾನು ಹೇಳ್ತಾನೆ ಅಂತ ಒಂದಿನ ಸ್ಪೆಷಲ್ ವೀಡಿಯೋ ಬರ್ತೈತಿ. ಈಗ ನೋಡ್ರಿ ಇದಿಷ್ಟು ಹೊಡಿಬೇಕು, ದೀಟು ಹೊಡಿಬೇಕು. ಈಗ ನಿನ್ನೆ ಹಚ್ಚಿರೋ ಗಿಡಗಳಿಗೆ ನೀರು ಹಾಕ್ಬೇಕು. ಇದನ್ನ ಅರ್ಗದಾದ್ಮೇಲೆ ಆಮೇಲೆ ಮತ್ತೇನಾರ ಕೆಲಸ ಇಲ್ಲ ಅಂತಂದ್ರೆ ಸೀದಾ ನಾನು ನೀರು ಹಾಕ್ತಾನೆ. ನೀರು ಹಾಕ್ಬಿಟ್ಟು ಈ ಕಡೆ ಗಿಡಗಳನ್ನು ಹಚ್ತಾನೆ. ನಿಮಗೆ ತೋರಿಸ್ತೀನಿ ಹೆಂಗೆ ಹಚ್ಚಿದೆ, ಏನೇನು ಮಾಡಿದೆ ಅನ್ನೋದು. ನಿಂತ್ಕೊಳ್ರಲ್ಲೇ ಇವ್ನು ಭಾರಿ ಡೇಂಜರ್. ಸುಮಾರು ಅದ ನೀವು, ಸುಮಾರು ಚಾಳಿ ಅಂತಾರಲ್ಲ, ಹಂಗದ ನೀವು. ಈಗ ಅರ್ಗಿರೋದು ಒಂದಿಷ್ಟು ಹುಲ್ಲು ಆರಿಸಿಬಿಟ್ಟು ಇಟ್ಟು ಮತ್ತೆ ಇದನ್ನು ಅರ್ಗ್ತವೆ. ಲೂಸ್ ಆಗ್ಯದ ಅವನು ಉಡಪ್ಪ ಒಟ್ಟು ಸೋಗ್ ಮಾಡಕ್ಕಂದ್ರೆ ಈತ ಆಯಕ್ಕೆ ಬಂದರೂ ಪರವಾಗಿಲ್ಲ, ಕೆಲಸ ಥರನ ಮಾಡ್ತಾನೆ. ತಿನ್ನೋದು ಹಂಗೆ ತಿಂತಾನೆ, ಆದ್ರೆ ಮೈ ಬಿಡುವಲ್ಲ ನೋಡಿ. ಇನ್ನದ
ಅವನು ಮೀನ್ರಿ ಹಂಗೆ ತಿಂತಾನ ಹಂಗೆ ಸೋಗ್ ಮಾಡ್ತಾನೆ. ಹಂಗಲ್ಲ ಹ್ಞೂ ಒಟ್ಟು ಅದು ಮುಂದೆ ಬಿಡೋದಲ್ಲ. ಹ್ಞೂ ಮೊಸರು ಕುಡಿಯೋಕಾರ ಆತ ಹ್ಞೂ ಸೈಡ್ ಕೊಡಂಗೆ ಹೊಡ್ತೈತೆ ನೋಡಿ ಇದು ಒಂದು ಕೂಳಿ ಅದು ಬಳಗ ಹೊಸ್ಕಂತ ನೋಡ್ರಿ. ಅದು ಈಗ ಅದಕ್ಕೆ ಅದು ಲೂಸ್ ಆಗಿತ್ತು, ಅದು ಒಂದು ಸ್ವಲ್ಪ ಇದು ಏನಿಲ್ಲ ಅಲ್ಲ. ಇಲ್ಲ ಅದು ಒಂದು 8 ಗಂಟೆ ಆಯ್ತು ಈಗ. ಇನ್ನೊಂದು 15 ಅದ 15 ತಿರು 9 ಕರ ಹಾಕತ್ತೆ. ಇನ್ನೂ 1 ತಾಸಲ್ಲೇ ಹಾಕ್ ನೀನು. ಫೋನ್ ಹತ್ತ ಅಡುಗೆ ಮಾಡೋಣ. ಈಗ 8:15 ಆಯ್ತು ನೋಡ್ರಿ. ಇದು ಒಂದು ಸಲ ಹಿಂಗೆ ಮ್ಯಾಕ್ ಹೋಗ್ಬಿಟ್ಟು ಅಂದ್ರೆ ಪೂರ್ತಿ ಅರ್ಗದು ಮುಗೀತೀವಲ್ಲ. ನಿನ್ನೆ ಇವತ್ತು ಇಟ್ಟಿಟ್ಟು ಮಾಡಿ ಅರಗಿದ್ವಿ. ಈಗ ಒಂದಿಷ್ಟು ಹುಲ್ಲು ಆರಿಸ್ಕೊಂಡು ತುಸ ಹುಲ್ಲು ಬಿದ್ದೈತಿ ಇದು. ಅಯ್ಯೋ ಎಪ್ಪಡ್ರು ಅಂತ ಹೊಟ್ಟೆ ಆತಂದು. ಇದು ಒಂದು ಸಲ ಹಿಂಗೆ ಹೋಗ್ಬಿಟ್ಟಂದ್ರೆ ಮುಗಿದೋತು ಅಂತ ಹೊಡೆದು ನಿಲ್ಸಿಬಿಟ್ರ. ಭಾರಿ ತೆಗೋ ಅಂದ್ರೆ ತೆಗೋ. ಇದು ಹತ್ತಿ ಕೈ ಹಂಗಾಗೈತೆ ನೋಡ್ರಿ. ಇಲ್ಲಿ ಕೆಂಪಗಾಗ್ಬಿಟ್ಟೈತಪ್ಪ ಅದು ಹಿಡ್ದಾರಾತ. ಅದು ಹಂಗೆ ಬೇಸ್ ಇಕ್ಕಿ ನಿನ್ನೆ ಉರಿ ಬಂದ್ಬಿಟ್ಟದ ಕೈ. ಇವತ್ತೊಂದು ಸ್ವಲ್ಪ ಉರಿ ಬರ್ತೈತಿ. ನಾಳೆಗೆ ಹುಲ್ಲು ಹಂಗೈತಿ ಅದು, ಹಂಗಾಗಿ ಆ ಥರ ಆಗೈತಿ. ಈಗ ನೆಕ್ಸ್ಟ್ ಏನನ್ನೋದು ಕಾರ್ಯಕ್ರಮ ಹೇಳ್ತೀನಿ. ಸದ್ಯಕ್ಕೆ ಇದನ್ನ ಈಗ ಹುಲ್ಲು ದುಂಡಗಿಡ್ತೇವೆ. ಈಗ ಆಯ್ತು ನೋಡ್ರಿ 9 ಗಂಟೆ ಹಾಕಿ ಇನ್ನೊಂದು 7 ನಿಮಿಷ ಕಡಿಮೆ ಐತಿ. ಇದಿಷ್ಟು ಅರ್ಗಿದ್ದು ಮುಗಿಸಿ ಇಲ್ಲಿ ಬಿಚ್ಚಿಟ್ಟವಿ. ಈಗ ಹಂಗೆ ಈ ಕಡೆ ಪಕ್ಕದ ಹೊಲ್ದಾಗ ಶಿಫ್ಟ್ ಆಗಿಬಿಟ್ಟು ಕೆಳಗಿರೋದನ್ನ ಅರಗಬೇಕು. ಇಲ್ಲಿ ಹೊಡ್ಕೊಂಡು ಹೋಗತ್ತೆ. ಈಗ ಅಲ್ಲಿ ಕಟ್ತೈತೆ ನಮ್ಮಪ್ಪ. ಊಟ ಮಾಡಿ ಬರ್ತೇವೆ. ಈಗ ಮನೆಗೆ ಹೋಗ್ಬಿಟ್ಟು ಅದು ಒಂದಿಷ್ಟು ಹುಲ್ಲು ಮಾಡೇವಲ್ಲ, ಆ ಹುಲ್ಲು ತಗೊಂಡು ಹೋಗ್ತೀನಿ ನಾನು. ಈಗ ಇಲ್ಲೇ ಇರ್ತವೆ ಸಾಮಾನು. ಈಗ ಅಲ್ಲಿ ಮೇಯಕ್ಕೆ ಕಟ್ತೈತಿ. ಈಗ ನಮ್ಮ ದೊಡ್ಡಪ್ಪರದ್ದು ಅರ್ಗಕ್ಕೆ ಹೋಗ್ಬೇಕು. ಕೆಳಗೆ ಒಂದು ಸ್ವಲ್ಪ ಐತೆ. ಅದೇನು ಕೆಳಗಳ್ದು ತೋರಿಸಿನಲ್ಲ ವೀಡಿಯೋದಾಗ ಅಷ್ಟೈತೆ. ಅದನ್ನು ಅರಗಿಬಿಟ್ಟು ಮತ್ತು ನಮ್ಮ ಹೊಲಕ್ಕೆ ಹೋಗೋದು. ಅಲ್ಲಿವರೆಗೆ ನಾನೇನು ಮಾಡ್ತೀನಿ, ನಿನ್ನೆ ರಾತ್ರಿ ಸಾಯಂಕಾಲ ಹಚ್ಚಿರೋ ಗಿಡಗಳಿಗೆಲ್ಲವಕ್ಕೂ ನೀರು ಹಾಕ್ತೀನಿ ನಾನು. ಅವ್ರು ಅಲ್ಲಿ ಅರ್ಗದು ಮಾಡ್ತಾರೆ, ನಾನು ಇಲ್ಲಿ ನೀರು ಹಾಕೋದು ಮಾಡ್ತೀನಿ. ಅದಾದಮೇಲೆ ಹಿಂಗೆ ಇತ್ತು ವಾತಾವರಣ ಅಂತಂದ್ರೆ ಅಲ್ಲಿಗೆ ಹೋಗ್ಬಿಡ್ತೇವೆ ಅರ್ಗಕ್ಕೆ. ಇಷ್ಟಾಗೈತೆ ನೋಡ್ರಿ ಹುಲ್ಲು.